ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ ನಾವು ನೋಡಕ್ ಹೋಗೋಣ ಲಿಟಲ್ ಕ್ಯಾರನ್ ಮೆನ್ ಅನ್ನೋಂತ ಮೂವಿನ. ಈ ಮೂವಿ ಬಗ್ಗೆ ಆನ್ಲೈನ್ ಅಲ್ಲಿ ಹೇಳ್ಬೇಕಂದ್ರೆ, ಈ ಮೂವಿಲಿ ಬರುವಂತ ಒಂದು ಸ್ಕೂಲ್ ಅಲ್ಲಿ ಚೆನ್ನಾಗಿ ಓದುವಂತ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ. ಬದಲಾಗಿ ಕಡಿಮೆ ಮಾರ್ಕ್ಸ್ ಬಂದಿರೋ ಮಕ್ಕಳಿಗೆ ಯಾವುದೇ ರೀತಿ ಬೇರೆ ಆಕ್ಟಿವಿಟಿಗೆ ಪಾರ್ಟಿಸಿಪೇಟ್ ಮಾಡೋಕೆ ಬಿಡ್ತಾ ಇರೋದಿಲ್ಲ. ಬನ್ನಿ ಈಗ ತುಂಬಾನೇ ತಡ ಮಾಡದೆ ಈ ಮೂವಿ ಕಡೆ ಹೋಗೋಣ. ಈಗ ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಚೈನಾದಲ್ಲಿ ಇರುವಂತ ಒಂದು ಸ್ಕೂಲ್ ನ ತೋರಿಸ್ತಾರೆ. ಈಗ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಆದಂತ ಲೂಸಿ ಅನ್ನೋ ಹುಡುಗಿನ ಇಲ್ಲಿ ತೋರಿಸ್ತಾರೆ. ಆಕ್ಚುಲಿ ಲೂಸಿ ಇಡೀ ಸ್ಕೂಲ್ ಗೆ ಟಾಪರ್ ಆಗಿರ್ತಾಳೆ. ಹಾಗೇನೆ ಇವಳದೇ ಕ್ಲಾಸ್ ರೂಮ್ ಅಲ್ಲಿ ಇರುವಂತ ಇವಳ ತಮ್ಮನ್ನು ಕೂಡ ತೋರಿಸ್ತಾರೆ. ಆಕ್ಚುಲಿ ಲೂಸಿ ಓದೋದ್ರಲ್ಲಿ ಇಡೀ ಸ್ಕೂಲ್ ಗೆ ಟಾಪರ್ ಆದ್ರೆ ಇವಳ ತಮ್ಮ ತೀಟೆ ಮಾಡೋದ್ರಲ್ಲಿ ಟಾಪರ್ ಆಗಿರ್ತಾನೆ. ಅದೇ ರೀತಿ ಅವರ ಕ್ಲಾಸ್ ನ ಟೀಚರ್ ಅಂತ ಮಿಸ್ಸು ಚೆನ್ನಾಗಿ ಓದೋರೆಲ್ಲ ಫಸ್ಟ್ ಬೆಂಚ್ ಅಲ್ಲಿ ಕುತ್ಕೊಳ್ಳಿ, ಯಾರು ಚೆನ್ನಾಗಿ ಓದಲ್ವೋ ಅವರೆಲ್ಲ ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಳ್ಳಿ ಅಂತ ಒಂದು ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಇದರ ಅರ್ಥ ಏನಂದ್ರೆ ಲೂಸಿ ಮತ್ತೆ ಲೂಸಿ ತರ ಓದಂತ ಟಾಪರ್ ಗಳು ಫಸ್ಟ್ ಬೆಂಚ್ ಅಲ್ಲಿ ಕುತ್ಕೊಂತಾರೆ, ಮತ್ತೆ ಅವಳ ತಮ್ಮ ಅಂತ ಪಿಪ್ಲು ಮತ್ತೆ ಅವನ ಫ್ರೆಂಡ್ಸ್ ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಂತಾರೆ. ಇದಾದ್ಮೇಲೆ ಆ ಟೀಚರ್ ಈ ಸಲ ನಡೆಯುವಂತ ಎಕ್ಸಾಮ್ ಅಲ್ಲಿ ಯಾರು ಟಾಪರ್ ಆಗ್ತಾರೋ ಅವ್ರಿಗೆ ಸಿಟಿ ಅಚೀವ್ಮೆಂಟ್ ಅವಾರ್ಡ್ ಸಿಗುತ್ತೆ. ಅದೇ ರೀತಿ ಈ ಸಿಟಿಯಲ್ಲಿ ಇರುವಂತ ಬೆಸ್ಟ್ ಸ್ಕೂಲ್ ಅಲ್ಲಿ ಫ್ರೀ ಅಡ್ಮಿಷನ್ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ಈಗಲೇ ನಮಗೆ ಲೂಸಿಯ ಪಕ್ಕದಲ್ಲಿ ಕೂತಿರುವಂತ ಲಿಜಾಮನ್ ಅನ್ನೋಂತ ಹುಡುಗಿನ ತೋರಿಸ್ತಾರೆ. ಆಕ್ಚುಲಿ ಲೂಸಿ ಇಡೀ ಸ್ಕೂಲ್ ಗೆ ಟಾಪರ್ ಅಲ್ವಾ, ಅದಕ್ಕೆ ಎಲ್ಲಾ ಟೀಚರು ಲೂಸಿನ ತುಂಬಾನೇ ಹೊಗಳ್ತಾ ಇರ್ತಾರೆ. ಇದನ್ನ ಕೇಳುವಂತ ಲಿಜಾಮನ್ ಗೆ ಒಂದು ಚೂರು ಕೂಡ ಇದ್ರ ಬಗ್ಗೆ ಇಷ್ಟನೇ ಆಗ್ತಾ ಇರೋದಿಲ್ಲ. ಈಗ ಲೂಸಿ ಮತ್ತೆ ಪೀಪ್ಲು ಮನೆಗೆ ವಾಪಸ್ ಬಂದು ಊಟನ ಮಾಡ್ತಾ ಇರ್ಬೇಕಾದ್ರೆ ಲೂಸಿ ಅವ್ರ ಅಮ್ಮ ಹತ್ರ ಈ ರೀತಿ ನಾನು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿದ್ರೆ ನಂಗೆ ಸಿಟಿ ಅಚೀವ್ಮೆಂಟ್ ಅವಾರ್ಡ್ ಸಿಗುತ್ತೆ, ಅದಾದ್ಮೇಲೆ ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 5th ಸ್ಟ್ಯಾಂಡರ್ಡ್ ವರೆಗೆ ಗೌರ್ಮೆಂಟ್ ಫ್ರೀ ಆಗಿ ಓದಿಸುತ್ತೆ ಅಂತ ಹೇಳ್ತಾಳೆ. ಈ ಮಾತನ್ನ ಕೇಳಿದಂತ ಅವ್ರ ಅಮ್ಮ 100% ನಿನ್ಗೆನೆ ಈ ಅವಾರ್ಡ್ ಸಿಗುತ್ತೆ, ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಈಗ ಅವ್ರ ಅಮ್ಮ ಲೂಸಿನ ಹೊಗಳ್ತಾ ಪಿಪ್ಲುನ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಪಿಪ್ಲುಗೆ ಇದೇನು ಹೊಸದಲ್ಲ, ಡೈಲಿ ಅವ್ರ ಅಪ್ಪ ಅಮ್ಮ ಇವನ್ ಬೈಯೋದೇ ಆಗಿರುತ್ತೆ. ಯಾಕಂದ್ರೆ ಒಂದೇ ಮನೇಲಿ ಇಬ್ರು ಚೆನ್ನಾಗ್ ಓದೋರಾದ್ರೆ ಅಪ್ಪ ಅಮ್ಮ ಯಾರನ್ನ ಬೈಬೇಕು, ಅದಕ್ಕೆ ಪಿಪ್ಲು ದೊಡ್ಡ ಮನ್ಸ್ ಮಾಡಿ ಓದೋದನ್ನ ಸ್ವಲ್ಪ ಕಮ್ಮಿ ಮಾಡಿದ್ದಾನೆ. ಲೂಸಿ ಬಗ್ಗೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಲೂಸಿ ಇವತ್ತರೆಗೂ ನಡೆದಿರುವಂತ ಎಲ್ಲಾ ಎಕ್ಸಾಮ್ ಅಲ್ಲೂ ಔಟ್ ಆಫ್ ಔಟೇ ತಗೊಂಡಿರ್ತಾಳೆ. ಬಟ್ ಪಿಪ್ಲು ಹಂಗಲ್ಲ, ಜಸ್ಟ್ ಪಾಸ್ ಆಗಿರುತ್ತೆ, ಹೆಚ್ಚಾಗಿರುತ್ತೆ. ಇಷ್ಟೊತ್ತು ಇವ್ರ ಅಪ್ಪ ಅಮ್ಮ ಪಿಪ್ಲುನ ಬೈದಿದ್ದು ಸಾಲದು ಅಂತ ಈಗ ಲೂಸಿ ಪಿಪ್ಲು ಮೇಲೆ ದೂರ್ಗಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಮ್ಮ ಇವತ್ತು ಪಿಪ್ಲುನ 3 ಜನ ಟೀಚರ್ ಕ್ಲಾಸ್ ರೂಮ್ ಇಂದ ಹೊರಗಡೆ ಹಾಕಿದ್ರು, 2 ಟೀಚರ್ ಹೊಡೆದಿದ್ದಾರೆ, ಸಾಲದು ಅಂತ ಪಿಪ್ಲು ಇವತ್ತು ವಾಶ್ರೂಮ್ ಕೂಡ ಹೋಗಿಲ್ಲ ಅಂತ ಹೇಳ್ತಾಳೆ. ಇವಳ ಈ ಮಾತನ್ನ ಕೇಳಿದಂತ ಪಿಪ್ಲು ಮನ್ಸಲ್ಲಿ ಯಾಕೆ ನೀನ್ ನನ್ ಬಗ್ಗೆ ಈ ರೀತಿ ಹಾಕೊಡ್ತೀಯ ಅಂತ ಬೈಕೊಂತ ಇರ್ತಾನೆ. ಈಗ ಲೂಸಿ ಹೇಳ್ದಂತ ಕಂಪ್ಲೇಂಟ್ ಎಲ್ಲ ಕೇಳ್ದಂತ ಅವ್ರಮ್ಮ ಈಗ ಪಿಪ್ಲುನ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇನಂದ್ರೆ, ಯಾವತ್ ನೀನ್ ನಿಮ್ಮ ಅಕ್ಕನ ತರ ಓದಕ್ಕೆ ಸ್ಟಾರ್ಟ್ ಮಾಡ್ತೀಯ, ನಿಮ್ಮ ಅಕ್ಕ ನೋಡು ಇಡೀ ಸ್ಕೂಲ್ ಗೆ ಟಾಪರ್ ಆಗಿದ್ದಾಳೆ, ನಿನ್ ಕತೆ ಏನಂದ್ರೆ ಬರೀ ತೀಟೆ ಮಾಡೋದೇ ಆಗಿದೆ ಅಂತ ಬೈತಾರೆ. ಅದಾದ್ಮೇಲೆ ಪಿಪ್ಲು ಅವರ ಡ್ಯಾಡಿ ಒಂದು ಕ್ಯಾಂಡಿ ಡಬ್ಬನ ತಂದು ಅವ್ರ ಇದ್ದಂತ ಟೇಬಲ್ ಮೇಲೆ ಇಡ್ತಾರೆ. ಇದನ್ನ ನೋಡಿದಂತ ಪಿಪ್ಲು ಡ್ಯಾಡಿ ನನ್ಗೇನೆ ಕ್ಯಾಂಡಿ ಡಬ್ಬ ತಂದಿದ್ದಾರೆ ಅಂತ ತಗೊಳಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಅವ್ರ ಅಮ್ಮ ಅವ್ನ ಕೈ ಮೇಲೆ ಒಂದ್ ಬಿಟ್ಟು, ಈ ಕ್ಯಾಂಡಿ ಡಬ್ಬ ನಿನ್ಗಲ್ಲ, ನಿಮ್ಮ ಅಕ್ಕಗೆ ತಂದಿರೋದು, ನೀನ್ ಯಾವತ್ ನಿಮ್ಮ ಅಕ್ಕನ ತರ ಟಾಪರ್ ಆಗಿಯೋ ಅವತ್ತು ನಿನ್ಗೆ ಕ್ಯಾಂಡಿ ಡಬ್ಬನ ತಗೊಡ್ತೀನಿ ಅಂತ ಹೇಳ್ತಾಳೆ. ಈಗ ಲೂಸಿ ಆ ಡಬ್ಬನ ತಗೊಂಡು ತನ್ನ ರೂಮ್ ಗೆ ಹೋಗಿ ಆ ಡಬ್ಬನ ಓಪನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಸಡನ್ ಆಗಿ ಆ ಕ್ಯಾಂಡಿ ಡಬ್ಬದಲ್ಲಿ ಕ್ಯಾಂಡಿ ಇರೋದ್ ಬಿಟ್ಟು ಯಾವ್ದೋ ಒಂದು ಬೆಳಕು ಬರ್ತಾರನ್ನ ಲೂಸಿ ನೋಡ್ತಾಳೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಆ ಡಬ್ಬದಿಂದ ಯಾರೋ ಚಿಕ್ಕ ಚಿಕ್ಕ 5 ಮನುಷ್ಯರು ಆಚೆ ಬರೋದನ್ನ ನಮ್ಗೆ ತೋರಿಸ್ತಾರೆ. ಹಾಗೆ ಆಚೆ ಬಂದಂತ 5 ಜನ ಲೂಸಿ ಹತ್ರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಲೂಸಿ ಇವರೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಫಸ್ಟ್ ಶಾಕ್ ಅಲ್ಲೇ ಇರ್ತಾಳೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಅರ್ಥ ಮಾಡ್ಕೊಂಡಂತ ಲೂಸಿ ಅವ್ರ ಹತ್ರ ಹೋಗಿ, ಲೂಸಿ ನನ್ನ ಹೆಸರು ಲೂಸಿ, ನಿಮ್ಮ ಹೆಸರು ಏನು, ನೀವು ಈ ಡಬ್ಬದಲ್ಲಿ ಏನ್ ಮಾಡ್ತಾ ಇದ್ರ ಅಂತ ಕೇಳ್ತಾಳೆ. ಅದಕ್ಕೆ ಈಗ ಆ ಚಿಕ್ಕ ಚಿಕ್ಕ ಮನುಷ್ಯರು ತುಂಬಾನೇ ದಿನದಿಂದ ನಾವು ಇದೇ ಡಬ್ಬದಲ್ಲಿ ಇದೀವಿ ಅಂತ ಹೇಳ್ತಾರೆ. ಈಗ ಅದೇ ಟೈಮ್ಗೆ ಲೂಸಿ ಅವ್ರ ಅಮ್ಮ ಲೂಸಿನ ಕರೀತಾಳೆ. ಈಗ ಲೂಸಿ ತುಂಬಾನೇ ಎಕ್ಸೈಟ್ಮೆಂಟ್ ಇಂದ ಈ ಮನುಷ್ಯನ ನಮ್ಮ ಅಮ್ಮನಿಗೆ ತೋರ್ಸೋಣ ಅಂತ ಹೋಗ್ತಾ ಇರ್ತಾಳೆ. ಬಟ್ ಲೂಸಿಗೆ ಅವ್ರ ಅಮ್ಮನ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತು. ಯಾವ್ದಾದ್ರು ಪೆಟ್ ಅನಿಮಲ್ ಮನೇಲಿದ್ರೆ ಅದನ್ನ ಸಾಕಕ್ಕೆ ಬಿಡೋದಿಲ್ಲ, ಬದಲಾಗಿ ಈ ಮನುಷ್ಯರಿದ್ದಾರೆ ಅಂತ ತೋರ್ಸ್ರೆ ಸುಮ್ನೆ ಬಿಡ್ತಾರ. ಅದಕ್ಕೆ ಈಗ ಲೂಸಿ ಅವ್ರ ಅಮ್ಮ ಹತ್ರ ಹೋಗಿ, ಈ ಡಬ್ಬದಲ್ಲಿ ಏನು ಇಲ್ಲಮ್ಮ, ಈ ಡಬ್ಬ ಪೂರ್ತಿ ಖಾಲಿನೇ ಇದೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಲೂಸಿ ತನ್ನ ರೂಮ್ ಗೆ ರಿಟರ್ನ್ ಬಂದು ಆ 5 ಜನಕ್ಕೆ ಮೆಜರ್ಮೆಂಟ್ ನ ತಗೊಂಡು ಆ 5 ಜನಕ್ಕೆ ಹೊಸ ಬಟ್ಟೆನ ಹೊಲ್ದ್ ಕೊಡ್ತಾಳೆ. ಇದಾದ್ಮೇಲೆ ಲೂಸಿ ಆ 5 ಜನ ಮಾಡುವಂತ ಕೆಲಸಕ್ಕೆ ತಕ್ಕಂಗೆ ಆ 5 ಜನಕ್ಕೆ ಹೆಸರಿಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮೊದಲನೇವಳ ಹೆಸರು ಆರ್ಟಿಸ್ಟ್, ಇವಳಿಗೆ ಡ್ರಾಯಿಂಗ್ ಬರೀದಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಎರಡನೇ ಹೆಸರು ಜಾನ್, ಇವನ್ಗೊಂದು ಡಿಗ್ರಿ ಸರ್ಟಿಫಿಕೇಟ್ ಸಂಪಾದನೆ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಇದಾದ್ಮೇಲೆ 3ನೇವನ ಹೆಸರು ಡಾಕ್ಟರ್, ಇವನ್ಗೆ ಜಾಸ್ತಿ ಓದ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. 4ನೇವನ ಹೆಸರು ಲುಟಿನೆಂಟ್, ಇವನು ಸೋಲ್ಜರ್ ಕೆಲಸನ ಮಾಡ್ತಾ ಇರ್ತಾನೆ, ಅದಕ್ಕೆ ಇವನ್ಗೆ ಸೋಲ್ಜರ್ ಅಂತ ಹೆಸರಿಡ್ತಾಳೆ. ಇದಾದ್ಮೇಲೆ ಲಾಸ್ಟ್ ಅಲ್ಲಿ ಮಿಗಿಲ್ದಂತ ಆ ಹುಡುಗಿಗೆ ಹೆಸರು ಸಿಂಗರ್ ಅಂತ ಇಡ್ತಾಳೆ. ಇದಾದ್ಮೇಲೆ ಈ 5 ಜನ ಇರಕ್ಕೆ ಒಂದು ಹೊಸ ಮನೆ ಬೇಕಲ್ವಾ, ಅದಕ್ಕೆ ಈಗ ನಮ್ಮ ಲೂಸಿ ಆ 5 ಜನಕ್ಕೆ ಹೊಸ ಮನೆ ಒಂದನ್ನ ಕಟ್ಕೊಡ್ತಾಳೆ. ಇದಾದ್ಮೇಲೆ ಲೂಸಿ ಮಲಗಿರ್ಬೇಕಾದ್ರೆ ಆ ಡಾಕ್ಟರ್ ಬಂದು, ನನಗೆ ಓದೋದಂದ್ರೆ ತುಂಬಾ ಇಷ್ಟ, ನಾನು ಕೂಡ ನಿನ್ ಜೊತೆ ನಾಳೆ ಸ್ಕೂಲ್ಗೆ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಈಗ ಲೂಸಿ ಕೂಡ ಓಕೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಲೂಸಿ ಸ್ಕೂಲ್ಗೆ ಹೋಗ್ತಾರನ್ನ ನಮ್ಗೆ ತೋರಿಸ್ತಾರೆ. ಈಗ ಆ ಡಾಕ್ಟರ್ ಎಲ್ಲಿದ್ದಾನಪ್ಪ ಅಂತ ನಾವು ನೋಡಕ್ ಹೋದ್ರೆ ಲೂಸಿಯ ಜಡೆಯಲ್ಲಿ ಕೂತ್ಕೊಂಡು ಆ ಡಾಕ್ಟರ್ ಇಡೀ ಸ್ಕೂಲ್ ನೋಡ್ತಾ ಇರ್ತಾನೆ. ಈಗ ಲೂಸಿ ಹೋಗ್ತಿದ್ದಂತ ದಾರಿಯಲ್ಲಿ ಲಿಜಾಮಿನ್ ಅನ್ನೋ ಹುಡುಗಿ ಅಡ್ಡ ಬಂದು, ನಿನ್ ತಮ್ಮ ಇವತ್ತು ಸ್ಕೂಲ್ಗೆ ಬಂದಿಲ್ಲ, ನಿನ್ಗೇನಾದ್ರೂ ಗೊತ್ತಾ ಅಂತ ಕೇಳ್ತಾಳೆ. ಇವರಿಬ್ರು ಈ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಲಿಯಾನ್ ಅನ್ನೋ ಪಿಪ್ಲು ಫ್ರೆಂಡ್ ಕೂಡ ಬರ್ತಾನೆ. ಲೂಸಿ ಈಗ ಆ ಹುಡುಗಿಗೆ, ನನ್ನ ತಮ್ಮ ಇವತ್ತು ಸ್ಕೂಲ್ಗೆ ಬರೋದಿಲ್ಲ, ನೀನ್ ಏನ್ ಬೇಕಾದ್ರೂ ಮಾಡ್ಕೋ ಅಂತ ಹೇಳಿ ಅಲ್ಲಿಂದ ಹೊರಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಲಿಜಾಮಿನ್ ಸಿಕ್ಕಿದ ಚಾನ್ಸ್ ಅಂತ ಇನ್ ತಗೊಂಡೋಗಿ ನಮ್ ಟೀಚರ್ ಹತ್ರ ಹೇಳ್ಬೇಕು ಅಂತ ಅಲ್ಲಿಂದ ಹೊರಡ್ತಾಳೆ.
ಈ ಎಲ್ಲ ಮಾತು ಕೇಳ್ತಿದ್ದಂತ ಪಿಪ್ಲು ಫ್ರೆಂಡ್ ಲೂಸಿ ಹತ್ರ ಬಂದು ಯಾವಾಗ್ಲೂ ನಿನ್ಗೆ ನಿನ್ ತಮ್ಮನ ಸಿಗಾಕ್ಸೋದೇ ಕೆಲಸ ಆಗಿದೆ, ದಯವಿಟ್ಟು ಈ ಸತಿ ಅವನ್ನ ಹೇಗಾದ್ರೂ ಮಾಡಿ ಕಾಪಾಡು ಅಂತ ಕೇಳ್ತಾನೆ. ಅದಕ್ಕೆ ಈಗ ಲೂಸಿ ಏನು ಕೂಡ ಮಾತಾಡ್ತಿದ್ದಕ್ಕೆ ಲಿಯೋನ್ ನಿನ್ಗೆ ನಿನ್ ತಮ್ಮನ ಬಗ್ಗೆ ಸ್ವಲ್ಪನೂ ಅಕ್ರೆ ಇಲ್ಲ ಅಂತ ಅವಳನ್ನ ಬಯಕೆ ಸ್ಟಾರ್ಟ್ ಮಾಡ್ತಾನೆ. ಇವರಿಬ್ಬರೇ ಈ ಜಗಳ ನೋಡ್ತಾ ಇದ್ದಂತ ಆ ಡಾಕ್ಟರ್ ಮೆತ್ತಿಗೆ ಲೂಸಿ ಜಡೆಯಿಂದ ಕೆಳಗಡೆ ಬಂದು ಲಿಯೋನ್ ನ ಪ್ಯಾಂಟ್ ನ ಲೂಸ್ ಮಾಡಿ ಅವ್ನ ಪ್ಯಾಂಟ್ ಕೆಳಗಡೆ ಬೀಳೋ ರೀತಿ ಮಾಡ್ಬಿಡ್ತಾನೆ. ಬಟ್ ಇದ್ಯಾವ್ದು ಗೊತ್ತಿಲ್ದಿರೋಂತ ಲಿಯೋನ್ ಸುಮ್ನೆ ಲೂಸಿ ಜೊತೆ ಜಗಳ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಂತ ಎಲ್ಲಾ ಸ್ಟೂಡೆಂಟ್ ಲಿಯನ್ ನ ನೋಡಿ ನಗಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಲಿಯನ್ ಏನಾಯ್ತು ಅಂತ ಕೆಳಗಡೆ ಬಗ್ಗೆ ನೋಡಿದಾಗ ಅವ್ನ ಪ್ಯಾಂಟ್ ಕೆಳಗಡೆ ಬಿದ್ದಿರೋದು ಅವ್ನ ಕಣಿಗೆ ಕಾಣುತ್ತೆ. ಇದರಿಂದ ಲಿಯನ್ ಗೆ ತುಂಬಾನೇ ಅವಮಾನ ಆಗಿ ಅಲ್ಲಿಂದ ಈಗ ಲಿಯನ್ ಹೊರಟೋಗ್ತಾನೆ. ಇದಾದ್ಮೇಲೆ ಪಿಪ್ಲು ಎಲ್ಲೋಗಿದ್ದಾನೆ ಅಂತ ನಾವು ನೋಡಕ್ ಹೋದ್ರೆ ಪಿಪ್ಲು ಈಗ ಸ್ಕೂಲ್ ಗೆ ಹೋಗದೆ ಮನೇಲಿ ಈಗ ನಾಯಿನ ಆಟ ಆಡಿಸ್ತಾ ಇದ್ದಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಪಿಪ್ಲು ಮನೇಲಿ ನಾಯಿ ಸಿಕ್ಕಿರೋದು ಅವ್ರ ಅಮ್ಮನಿಗೆ ಗೊತ್ತಿಲ್ಲ, ಅಷ್ಟು ಸೀಕ್ರೆಟ್ ಗೆ ಆ ನಾಯಿನ ಸಾಕ್ತಾ ಇರ್ತಾನೆ. ಅದೇ ರೀತಿಯಾಗಿ ಪಿಪ್ಲು ಆ ನಾಯಿನ ಈಗ ಆಟ ಆಡಿಸ್ತಾ ಇರ್ಬೇಕಾದ್ರೆ ಆ ನಾಯಿ ಈಗ ಅಕಸ್ಮಾತ್ ಆಗಿ ಲೂಸಿ ರೂಮ್ ಗೆ ಎಂಟ್ರಿನ ಕೊಟ್ಬಿಡುತ್ತೆ. ಆಕ್ಚುಲಿ ಹೇಳ್ಬೇಕಾದ್ರೆ ನಾಯಿಗಳು ತುಂಬಾನೇ ಸೆನ್ಸಿಟಿವ್ ಆಗಿರ್ತವೆ. ಅದಕ್ಕೆ ಅಲ್ಲಿಗೆ ಬಂದಂತ ನಾಯಿ ಈ 5 ಜನ ಇರೋದನ್ನ ಅಬ್ಸರ್ವ್ ಮಾಡಿ ಆ ಮನೆ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಒಳಗಡೆ ಇದ್ದಂತ 4 ಜನಕ್ಕೆ ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ. ಬದಲಾಗಿ ಒಳಗಡೆ ಏನೋ ಭೂಕಂಪ ಆದಂಗಾಗಿ ಒಳಗಡೆಯಿಂದ 4 ಜನಕ್ಕೆ ತುಂಬಾನೇ ಗಾಯಗಳಾಗ್ತವೆ. ಇದಾದ್ಮೇಲೆ ಅಲ್ಲೇನೆ ಇದ್ದಂತ ಸೋಲ್ಜರ್ ತನ್ನ ಖಡ್ಗನ ತೆಗೆದು ಆ ನಾಯಿ ಮುಖಕ್ಕೆ ಜೋರಾಗಿ ಚುಚ್ಬಿಡ್ತಾನೆ. ಇದಾದ್ಮೇಲೆ ಆ ನಾಯಿಗೆ ಈಗ ಮೂಗಲ್ಲಿ ತುಂಬಾನೇ ಗಾಯ ಆಗಿ ರಕ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ತನ್ನ ನಾಯಿಗೆ ಹೇಗೆ ಗಾಯ ಆಯ್ತು ಅಂತ ಯೋಚನೆ ಮಾಡ್ತಾರಂತ ಪಿಪ್ಲು ಮೊದ್ಲಿದ್ದಕ್ಕೆ ಫಸ್ಟ್ ಏಡ್ ಮಾಡ್ಬೇಕಂತ ಪಕ್ಕದ ರೂಮ್ ಅಲ್ಲಿ ಇದ್ದಂತ ಫಸ್ಟ್ ಏಡ್ ಕಿಟ್ ತಗೋಬರಕ್ಕೆ ಅಲ್ಲಿಂದ ಹೋಗ್ತಾನೆ. ಬಟ್ ಮನೆಗೆ ಬಂದಿರಂತ ಅವ್ರ ಅಮ್ಮಗೆ ನಾಯಿಯ ಸೌಂಡ್ ಎಲ್ಲೋ ಬರ್ತಾ ಇರೋದು ಕೇಳುತ್ತೆ. ಅದಕ್ಕೆ ಈಗ ಅವ್ರ ಅಮ್ಮ ನಾಯಿ ಇಲ್ಲೆಲ್ಲೋ ಸೇರ್ಕೊಂಡಿದೆ ಅಂತ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ನಮ್ಮ ಪಿಪ್ಲು ತುಂಬಾನೇ ಕ್ಲೆವರ್ ಅಲ್ವಾ, ಅವ್ರ ಅಮ್ಮ ಹತ್ರ ಬಂದು ಪಿಪ್ಲು ಅಮ್ಮ ನಾನೇ ನಾಯಿ ತರ ಕಿರುತ್ತಾ ಇರೋದು, ನಾಳೆ ನನಗೆ ಸ್ಕೂಲ್ ಅಲ್ಲಿ ಇದ್ರ ಬಗ್ಗೆ ಟಾಸ್ಕ್ ಇದೆ ಅಂತ ಹೇಳ್ತಾನೆ. ಬಟ್ ಈ ಚಿಕ್ಕ ಮನೆಯಲ್ಲಿರುವಂತ ಇವ್ರೆಲ್ಲಾರ್ಗುನುವೆ ಪಿಪ್ಲು ಈ ರೀತಿ ಮನೇಲಿ ನಾಯಿನ ಸಾಕ್ತಾ ಇರೋದು ಅವ್ರ ಅಮ್ಮನಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಆ ನಾಯಿನ ಈಗ ಕಂಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಆ ಟೀಮ್ ಅಲ್ಲಿ ಇದ್ದಂತ ಸೋಲ್ಜರ್ ಅನ್ನೋ ವ್ಯಕ್ತಿ ಆ ನಾಯಿ ಮೇಲೆ ಕೂತ್ಕೊಂಡು ಆ ನಾಯಿನ ಕಂಟ್ರೋಲ್ ಮಾಡ್ತಾ ಕಿಟಕಿಯಿಂದ ಆಚೆ ಕರ್ಕೊಂಡ್ ಬಂದ್ಬಿಡ್ತಾನೆ. ಈಗ ಆ ರೀತಿ ಆಚೆ ಬಂದಂತ ಆ ನಾಯಿ ಆ ಸೋಲ್ಜರ್ ನ ಕರ್ಕೊಂಡು ಬೇರೆ ಯಾವ್ದೋ ಪ್ಲೇಸ್ ಗೆ ಹೊರಟೋಗುತ್ತೆ. ಈಗ ಸ್ಕೂಲ್ ಮುಗಿಸಿ ಬಂದಂತ ಲೂಸಿನ ನೋಡಿದಂತ ಆ ಪುಟ್ಟ ವ್ಯಕ್ತಿಗಳು ಲೂಸಿ ಹತ್ರ ನಡೆದಿದ್ದೆಲ್ಲ ಘಟನೆಯನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಕೇಳಿದಂತ ಲೂಸಿ ಆ 4 ಜನನ ಕರ್ಕೊಂಡು ಆ ಕಿಟಕಿಯಿಂದ ಆಚೆ ಬರಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಅಷ್ಟಲಾಗ್ಲಿ ಅಲ್ಲಿಗೆ ಬಂದಂತ ಪಿಪ್ಲು ಆ 4 ಜನ ನೋಡಿ ತುಂಬಾನೇ ಗಾಬರಿ ಆಗ್ತಾನೆ. ಈಗ ಲೂಸಿಗೆ ಬೇರೆ ದಾರಿ ಇಲ್ದೆ ಆ 5 ಜನ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ನೀನು ನಾಯಿನ ಕರ್ಕೊಂಡು ಹೋಗಿರೋದು ಕೂಡ ನಮ್ಮ ಸೋಲ್ಜರ್. ಅದಕ್ಕೆ ಕಾರಣ ಏನಂದ್ರೆ ಅಮ್ಮ ಏನಾದ್ರು ಹುಡ್ಕೊಂಡು ರೂಮ್ ಒಳಗಡೆ ಬಂದಿದ್ರೆ ಆ ನಾಯಿ ಇರೋದು ಗೊತ್ತಾಗಿ ಅಮ್ಮ ಅದನ್ನ ಆಚೆ ಹಾಕಿರೋರು. ಅದಕ್ಕೆ ಈಗ ಆ ನಾಯಿ ಎಲ್ಲಿದೆ ಅಂತ ಹುಡುಕಿದ್ರೆ ಆ ಸೋಲ್ಜರ್ ಕೂಡ ಸಿಗ್ತಾನೆ ಅಂತ ಹೇಳ್ತಾಳೆ. ಈಗ ಪಿಪ್ಲುಗೆ ಗೊತ್ತು ನನ್ನ ನಾಯಿ ಎಲ್ಲಿರುತ್ತೆ ಅಂತ. ಅದಕ್ಕೆ ಪಿಪ್ಲು ಸೀದಾ ಹೋಗಿ ತನ್ನ ನಾಯಿ ಇಲ್ಲಿದೆ ಅಂತ ತೋರಿಸ್ತಾನೆ. ಅದೇ ರೀತಿ ಆ ಸೋಲ್ಜರ್ ಕೂಡ ಆ ನಾಯಿ ಜೊತೆನೆ ಅಲ್ಲೇನೆ ಇರ್ತಾನೆ. ಇದಾದ್ಮೇಲೆ ಲೂಸಿ ತನ್ನ ತಮ್ಮನ ಬಗ್ಗೆ ಆ ಪುಟ್ಟ 5 ಜನ ಹತ್ರ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇನಂದ್ರೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ನನ್ನ ತಮ್ಮ 100ಗೆ 90 ತೆಗ್ದಿಲ್ಲ ಅಂದ್ರೆ ನಮ್ಮ ಅಮ್ಮ ಯಾವ್ದೇ ಪೆಟ್ ನ ಸಾಕಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾಳೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಪಿಪ್ಲು ಇಲ್ಲಿ 100ಗೆ 90 ತೆಗೆದಿರ್ಲಿ ಜಸ್ಟ್ ಪಾಸ್ ಆಗೋದು ಕೂಡ ಕಷ್ಟ ಇರುತ್ತೆ. ಈ ಎಲ್ಲ ವಿಚಾರ ತಿಳ್ಕೊಂಡಂತ ಆ ಡಾಕ್ಟರ್ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಪಿಪ್ಲು ತುಂಬಾನೇ ಸೂಪರ್ ಆಗಿ ಆ ಎಕ್ಸಾಮ್ ನ ಕೂಡ ಕ್ಲಿಯರ್ ಮಾಡ್ತಾನೆ. ಇದಾದ್ಮೇಲೆ ಲೂಸಿ ಕೂಡ ಎಕ್ಸಾಮ್ ನ ಚೆನ್ನಾಗಿ ಬರೀತಾ ಇರಬಹುದು ಅಂತ ನಾವು ಅನ್ಕೊಂಡ್ರೆ ಲೂಸಿ ಈಗ ಎಕ್ಸಾಮ್ ಅಲ್ಲಿ ನಿದ್ದೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ. ಈಗ ರಿಸಲ್ಟ್ ಏನಾಯ್ತು ಅಂತ ನಾವು ನೋಡಕ್ ಹೋದ್ರೆ ಲೂಸಿ ಈಗ ತುಂಬಾನೇ ಕಮ್ಮಿ ಮಾರ್ಕ್ಸ್ ನ ತಗೊಂಡಿರ್ತಾಳೆ. ಬಟ್ ನಮ್ಮ ಪಿಪ್ಲು ಈಗ ಕ್ಲಾಸ್ ಗೆ ಟಾಪರ್ ಆಗಿ ಪಾಸ್ ಆಗಿರ್ತಾನೆ. ಇದನ್ನ ನೋಡಿದಂತ ಲೂಸಿಯ ಪೇರೆಂಟ್ಸ್ ಲೂಸಿಗೆ ತುಂಬಾನೇ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಪಿಪ್ಲುಗೆ ಈ ಮಾರ್ಕ್ಸ್ ಹಿಂಗ್ ಬಂದು ಅಂತ ಆ ಟೀಚರ್ ಮತ್ತೆ ಪಿಪ್ಲುಗೆ ಎಕ್ಸಾಮ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈಗ ಪಿಪ್ಲು ಒಂಚೂರು ಎದುರ್ಕೊಂಡೆ ಆ ಟೀಚರ್ ಮುಂದೆ ಆ ಟೀಚರ್ ಗೆ ಗೊತ್ತಾಗದಂಗೆ ಕಾಪಿನ ಹೊಡಿತಾನೆ. ಈಗ ರಿಸಲ್ಟ್ ಏನಾಯ್ತು ಅಂತ ಮತ್ತೆ ನೋಡಕ್ ಹೋದ್ರೆ ಮತ್ತೆ ಈಗ ಪಿಪ್ಲು ಟಾಪರ್ ಆಗಿ ಪಾಸ್ ಆಗಿರ್ತಾನೆ. ಈಗ ಪಿಪ್ಲು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾನಲ್ವಾ, ಅದಕ್ಕೆ ಆ ಸ್ಕೂಲ್ ಅಲ್ಲಿ ಈಗ ಪಿಪ್ಲು ಟಾಪರ್ ಅಂತ ಒಂದು ಬೋರ್ಡ್ ನ ಹಾಕ್ತಾರೆ. ಅದೇ ರೀತಿ ಈಗ ಅವರ ಪೇರೆಂಟ್ಸ್ ಲೂಸಿನ ಬಿಟ್ಟು ಪಿಪ್ಲುನ ಹೋಗಲಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಈಗ ಪಿಪ್ಲುಗೆ ಮನೆಯಲ್ಲಿ ರಾಜಮರ್ಯಾದೆ ಸಿಗ್ತಾ ಇದ್ರೆ ಲೂಸಿಗೆ ಅದೇ ಮನೆಯಲ್ಲಿ ತುಂಬಾನೇ ಅವಮಾನ ಆಗ್ತಾ ಇರುತ್ತೆ. ಇದಾದ್ಮೇಲೆ ಲೂಸಿ ಸ್ಕೂಲ್ ಗೆ ಹೋಗಿ ಸ್ಕೂಲ್ ಅಲ್ಲಿ ಮಳೆಯಲ್ಲಿ ನೆನೀತಾ ಇರ್ತಾಳೆ. ಆಗ ಲೂಸಿಯ ಫ್ರೆಂಡ್ ಆದಂತ ವ್ಯಾಂಗ್ ನ ಹುಡುಗಿ ಲೂಸಿ ಹತ್ರ ಬಂದು ಒಂದ್ ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂತು ಅಂತ ನೀನೇನು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ, ಬದಲಾಗಿ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡು ಅಂತ ಹೇಳ್ತಾಳೆ. ಇದಾದ್ಮೇಲೆ ಅದೇ ಹುಡುಗಿ ಲೂಸಿಯ ಒಂದು ಚಿತ್ರನ ಬರ್ದು ನೋಡು ನೀನು ಚಿತ್ರ ಹೇಗ್ ಬರ್ತಿದೀನಿ ಅಂತ ತೋರಿಸ್ತಾಳೆ. ಈಗ ಈ ಡ್ರಾಯಿಂಗ್ ನ ನೋಡಿದಂತ ಲೂಸಿಗೆ ತುಂಬಾನೇ ಖುಷಿಯಾಗಿ ಆ ಡ್ರಾಯಿಂಗ್ ನ ಈಗ ಮನೆಗೆ ಲೂಸಿ ತಗೊಂಡ್ ಹೋಗ್ತಾಳೆ. ಈಗ ಮನೆಗೆ ಬಂದಂತ ಲೂಸಿ ಆ ಚಿತ್ರನ ಆರ್ಟಿಸ್ಟ್ ಗೆ ತೋರಿಸಿ ವ್ಯಾಂಗ್ ತುಂಬಾನೇ ಚೆನ್ನಾಗಿ ಚಿತ್ರಗಳನ್ನ ಬರೀತಾಳೆ. ಬಟ್ ನಮ್ಮ ಕ್ಲಾಸ್ ಟೀಚರ್ ಅವಳು ಚೆನ್ನಾಗಿ ಓದಲ್ಲ ಅಂತ ಈ ಚಿತ್ರಗಳನ್ನ ಬರೆಯಕ್ಕೆ ಬಿಡೋದಿಲ್ಲ. ಸಾಲದಕ್ಕೆ ಅವಳ ಪೇಂಟಿಂಗ್ ನ ಕಿಟ್ ಕೂಡ ಎತ್ತಿಟ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಈಗ ಲೂಸಿಯ ಮಾತು ಕೇಳಿದಂತ ಈ 5 ಜನಕ್ಕೆ ಮಿಸ್ಸು ಬಗ್ಗೆ ತುಂಬಾನೇ ಕೋಪ ಬರುತ್ತೆ. ಅದಕ್ಕೇನೆ ಈ 5 ಜನ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಿಸ್ಸು ಇದ್ದಂತ ಸ್ಟಾಪ್ ರೂಮ್ ಗೆ ಎಂಟ್ರಿನ ಕೊಡ್ತಾರೆ. ಈಗ ಪೇಂಟಿಂಗ್ ಕಿಟ್ ನ ಹುಡುಕಂತ ಈ 5 ಜನ ಅದ್ರಲ್ಲಿದ್ದಂತ ಎಲ್ಲಾ ಐಟಮ್ ಒಂದೊಂದಾಗಿ ಆಚೆಗೆ ಸಾಕ್ಸಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಷ್ಟರಲ್ಲಾಗ್ಲಿ ಅಲ್ಲಿಗೆ ಬಂದಂತ ಮಿಸ್ಸು ಇಂದ ಆರ್ಟಿಸ್ಟ್ ಅಲ್ಲೇನೆ ತೆಗೆದುಕೊಬೇಕಾಗಿ ಬರುತ್ತೆ. ಆದ್ರೆ ಮಿಸ್ಸು ಇವ್ರು ಯಾರನ್ನೂ ನೋಡೋದೇ ಇಲ್ಲ. ಅದಕ್ಕೇನೆ ಆರ್ಟಿಸ್ಟ್ ಈಗ ತನ್ನ ಕೈಲಿದ್ದಂತ ಪೇಂಟ್ ಟ್ಯೂಬ್ ನ ತಗೊಂಡು ಆಚೆಗೆ ಬರ್ತಾಳೆ. ಇದಾದ್ಮೇಲೆ ಲೂಸಿ ವ್ಯಾಂಗ್ ಗೆ ತನ್ನ ಕಿಟ್ ನ ರಿಟರ್ನ್ ಕೊಟ್ಟು ನೆಕ್ಸ್ಟ್ ಬರಂತ ಆರ್ಟ್ ಫೆಸ್ಟಿವಲ್ ನೀನ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳ್ತಾಳೆ. ಅಷ್ಟೆಲ್ಲ ಸಾಲದು ಅಂತ ಈ ಕಿಟ್ ನ ನಿಂಗೆ ರಿಟರ್ನ್ ಯಾರು ಕೊಟ್ರು ಗೊತ್ತಾ ಅಂತ ತೋರ್ಸಕ್ಕೆ ಅಲ್ಲಿದ್ದಂತ ಆರ್ಟಿಸ್ಟ್ ನ ಕೂಡ ತೋರಿಸ್ತಾಳೆ. ಇದನ್ನ ನೋಡಿದಂತ ವ್ಯಾಂಗ್ ಗೆ ತುಂಬಾನೇ ಆಶ್ಚರ್ಯ ಆದ್ರೂ ಸ್ವಲ್ಪಕ್ಕೆ ವ್ಯಾಂಗ್ ಆರ್ಟಿಸ್ಟ್ ನ ತುಂಬಾನೇ ಹಚ್ಕೊಂಡ್ಬಿಡ್ತಾಳೆ. ಇದಾಗಿ ಸ್ವಲ್ಪ ದಿನಕ್ಕೆ ಆ ಸ್ಕೂಲ್ ಅಲ್ಲಿ ಆರ್ಟ್ ಫೆಸ್ಟಿವಲ್ ಕೂಡ ಸ್ಟಾರ್ಟ್ ಆಗುತ್ತೆ. ಈಗ ಇವ್ರು ಬರ್ದಿರೋಂತ ಆ
ಆರ್ಟ್ ನೆಲ್ಲ ಜಡ್ಜ್ ಮಾಡಕ್ಕೆ ಬಂದಿರೋದೆಲ್ಲ ಫಾರಿನರ್ಸ್ ಆಗಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಫಾರಿನರ್ಸ್ ಯಾರಿಗೂ ಚೈನೀಸೇ ಬರ್ತಾ ಇರೋದಿಲ್ಲ. ಇಲ್ಲಿ ನಮ್ಗೆ ಈ ಸ್ಕೂಲ್ ಅಲ್ಲಿ ಇಷ್ಟ ಆಗದಿರೋ ಒಂದು ಪಾಯಿಂಟ್ ಏನಂದ್ರೆ ಈ ಸ್ಕೂಲ್ ಅಲ್ಲಿ ತುಂಬಾನೇ ಚೆನ್ನಾಗಿ ಯಾರು ಓದ್ತಾ ಇರ್ತಾರೋ, ಯಾರು ಟಾಪರ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಇದರಲ್ಲಿ ಚಾನ್ಸ್ ಕೊಡ್ತಾ ಇರ್ತಾರೆ. ಮಿಗಿಲಾಗಿ ಯಾರು ಚೆನ್ನಾಗಿ ಓದ್ತಾ ಇರೋರು, ಯಾರು ಫೇಲ್ ಆಗಿರ್ತಾರೋ ಅವ್ರಿಗೆ ಈ ಫೆಸ್ಟಿವಲ್ ಅಲ್ಲಿ ಚಾನ್ಸೇ ಕೊಟ್ಟಿರೋದಿಲ್ಲ. ಇದರಿಂದ ವ್ಯಾಂಕ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಆಗೋದಿಲ್ಲ. ಇದನ್ನ ತಿಳ್ಕೊಂಡಂತ ಲೂಸಿ ವ್ಯಾಂಕ್ ಕೈಲಿದ್ದಂತ ಚಿತ್ರವನ್ನು ತಗೊಂಡು ಸ್ಟೇಜ್ ಮೇಲೆ ಓಡ್ ಬರ್ತಾಳೆ. ಈಗ ಸ್ಟೇಜ್ ಮೇಲೆ ಬಂದಂತ ಲೂಸಿ ಬಂದಿರಂತ ಗೆಸ್ಟ್ ಹತ್ರ ಡಿಫ್ರೆಂಟ್ ಇಂಗ್ಲಿಷ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಲೂಸಿ ಕೈಯಲ್ಲಿದ್ದಂತ ಆ ಚಿತ್ರ ನೋಡಿದಂತ ಆ ಜಡ್ಜಸ್ ಎಲ್ಲ ಲೂಸಿನ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಮ್ಮ ಲೂಸಿದು ತುಂಬಾನೇ ದೊಡ್ಡ ಗುಣ ಅಲ್ವಾ, ಅದಕ್ಕೆ ನಮ್ಮ ಲೂಸಿ ಈ ಚಿತ್ರನ ನಾನು ಬರ್ದಿಲ್ಲ, ನನ್ನ ಫ್ರೆಂಡ್ ಹತ್ರ ಬ್ಯಾಗ್ ಬರ್ದಿದ್ದಾಳೆ ಅಂತ ಹೇಳ್ತಾಳೆ. ಈಗ ಲೂಸಿ ಮಾಡಿದಂತ ಈ ಕೆಲಸಕ್ಕೆ ಟೀಚರ್ಸ್ ಎಲ್ಲ ಸೇರ್ಕೊಂಡು ಲೂಸಿಗೆ ಫೀಲ್ಡ್ ಎಲ್ಲ ಕ್ಲೀನ್ ಮಾಡುವಂತ ಪೊರ್ಕೆನ ಕೊಡ್ತಾರೆ. ಈಗ ಲೂಸಿ ಮಾಡಿದಂತ ಈ ಕೆಲಸನ ಇಷ್ಟಪಟ್ಟಂತ ತುಂಬಾನೇ ಸ್ಟೂಡೆಂಟ್ ಲೂಸಿಗೆ ಬಂದು ಹೆಲ್ಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಅದೇ ಟೈಮ್ಗೆ ಲೂಸಿಯ ಕ್ಲಾಸ್ ಟೀಚರ್ ಅಂತ ಮಿಸ್ಸು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಅನೌನ್ಸ್ಮೆಂಟ್ ಏನಂದ್ರೆ ಯಾರ್ ಸ್ಕೂಲ್ ಎಕ್ಸಾಮ್ ಅಲ್ಲಿ 100ಕ್ಕೆ 90 ತಗೊಂತಾರೋ ಅವ್ರ ಮಾತ್ರ ಎಲ್ಲಾ ಫೆಸ್ಟಿವಲ್ ಅಲ್ಲೂ ಭಾಗವಹಿಸಬಹುದು, ಅದಕ್ಕಿಂತ ಒಂದ್ ಮಾರ್ಕ್ ಕಡಿಮೆ ಬಂದ್ರು ಅವ್ರು ಈ ಫೆಸ್ಟಿವಲ್ ಗೆ ಬರೋಂಗಿಲ್ಲ ಅಂತ ಹೇಳ್ತಾರೆ. ಈಗ ಈ ವಿಚಾರನ ಲೂಸಿ ತನ್ನ ಹತ್ರ ಇದ್ದಂತ ಚಿಕ್ಕ ವ್ಯಕ್ತಿ ಹತ್ರ ಹೇಳ್ತಾಳೆ. ಅದಕ್ಕೆ ಈಗ ಆ 5 ಜನ ನಾವೆಲ್ಲರೂ ಸೇರ್ಕೊಂಡು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಲೂಸಿ ಅವ್ರ ಮಾತನ್ನ ಕೇಳಿ ಒಂದು ಪ್ಲಾನ್ ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇನಂದ್ರೆ ಲೂಸಿ ಡಾಕ್ಟರ್ ನ ಹೆಲ್ಪ್ ತಗೊಂಡು ಫಸ್ಟ್ ಎಕ್ಸಾಮ್ ನ ಕಂಪ್ಲೀಟ್ ಮಾಡೋದು. ಈಗ ಲೂಸಿ ಬರ್ದಂತ ಆನ್ಸರ್ ಗಳನ್ನ ಆರ್ಟಿಸ್ಟ್ ಮತ್ತೆ ಸಿಂಗರ್ ಅದನ್ನ ಕಾಪಿ ಮಾಡೋದು. ಅದಾದ್ಮೇಲೆ ಜಾನ್ ಮತ್ತೆ ಆ ಸೋಲ್ಜರ್ ಎಲ್ಲರ ಹತ್ರ ಹೋಗಿ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಂತ ಪ್ಲಾನ್ ಮಾಡ್ತಾರೆ. ಈಗ ಇವರು ಸ್ಕೂಲ್ ಗೆ ಬಂದು ರೋಲ್ ನಂಬರ್ ಏನಾಗಿದೆ ಅಂತ ನೋಡಕ್ ಹೋದ್ರೆ ಅಲ್ಲಿ ಇದ್ದಂತ ಟೀಚರ್ ರೋಲ್ ನಂಬರ್ ನೆಲ್ಲ ಮಿಕ್ಸ್ ಮಾಡಿರ್ತಾರೆ. ನೋಡಿದಂತ ಇವ್ರಿಗೆ ನಮ್ಮ ಪ್ಲಾನ್ ಇವತ್ತು ಫ್ಲಾಪ್ ಆಯ್ತು ಅಂತ ಅನ್ಕೊಂತಾರೆ. ಆದ್ರೂ ಕೂಡ ಏನೋ ಒಂದು ಧೈರ್ಯ ಮಾಡಿ ಸ್ಟಾರ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಅವರು ಆಗಿದ್ದಾಗ್ಲಿ ಅಂತ ತಮ್ಮ ಪ್ಲಾನ್ ಪ್ರಕಾರನೇ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಈಗ ರಿಸಲ್ಟ್ ಏನಾಗಿದೆ ಅಂತ ನೋಡಕ್ ಹೋದ್ರೆ ಎಲ್ರಿಗೂ 90+ ಬಂದಿರೋದು ನಮ್ಗೆ ಕಾಣುತ್ತೆ. ಆಕ್ಚುಲ್ ಆಗಿ ಲಿಯಾಮನ್ ಕೂಡ ಇವ್ರದೇ ಎಕ್ಸಾಮ್ ಅಲ್ಲಿ ಬರ್ತಿರ್ತಾಳೆ. ಅವಳಿಗೆ ಗೊತ್ತಾಗಿರುತ್ತೆ ಇವರೆಲ್ಲ ಹೇಗ್ ಪಾಸ್ ಆಗಿದ್ದಾರೆ ಅಂತ. ಅದಕ್ಕೆ ಲಿಯಾಮನ್ ಅಲ್ಲಿ ಬಿದ್ದಿದ್ದಂತ ಎಲ್ಲಾ ಚಿಟ್ ನ ತಗೊಂಡೋಗಿ ಮಿಸ್ಗೆ ತೋರಿಸಿ ಇವರೆಲ್ಲ ಹೇಗೆ ಎಕ್ಸಾಮ್ ಪಾಸ್ ಆದ್ರು ಅಂತ ಹೇಳ್ಬಿಡ್ತಾಳೆ. ಈಗ ಮಿಸ್ ಝೂಗೆ ಇವ್ರ ಎಕ್ಸಾಮ್ ಯಾವ ರೀತಿ ಬರ್ದ್ರು ಅಂತ ಗೊತ್ತಾಗಿ ಸ್ಟೂಡೆಂಟ್ ಎಲ್ಲ ಆ ಕ್ಲಾಸ್ ರೂಮ್ ಗೆ ಕರೆಸ್ತಾರೆ. ಈಗ ಜಿಯಾಮನ್ ನ ಮಕ್ಕ ನೋಡಿದಾಗ ತುಂಬಾನೇ ಏನೋ ದೊಡ್ಡ ಸಾಧನೆ ಮಾಡಿರೋ ರೀತಿ ಅಲ್ಲಿಂದ ಓಡ್ತಾಳೆ. ಈಗ ಆ ಹುಡುಗಿ ಅದ್ ಕಡೆ ಹೋದ್ಮೇಲೆ ಮಿಸ್ ಝೂ ಈ ಕಡೆ ನೀವೆಲ್ಲ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಳ್ತಾಳೆ. ಆದ್ರೆ ಯಾವ್ದೇ ಸ್ಟೂಡೆಂಟ್ ಕೂಡ ಇದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಅದಾದ್ಮೇಲೆ ಆ ಟೀಚರ್ ಈ ಪ್ಲಾನ್ ನಿಮ್ಮಲ್ಲಿ ಯಾರು ಮಾಡಿದ್ರು ದಯವಿಟ್ಟು ನೀವೇ ಒಪ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಈಗ ಲೂಸಿಗೆ ತನ್ನ ಫ್ರೆಂಡ್ಸ್ ನ ಸಿಗಾಕ್ಸೋದು ಒಂದ್ ಚೂರು ಇಷ್ಟ ಇರೋದಿಲ್ಲ. ಅದಕ್ಕೆ ಲೂಸಿ ನಾನೇ ಮಾಡಿದ್ದು ಅಂತ ಒಪ್ಕೊಂತಾಳೆ. ಈಗ ಲೂಸಿ ಮಾತ್ ಕೇಳಿದಂತ ಲೂಸಿಯ ಟೀಚರ್ ಲೂಸಿಯ ಪೇರೆಂಟ್ಸ್ ನ ಕರೆಸ್ತಾರೆ. ಇದಾದ್ಮೇಲೆ ಆ ಟೀಚರ್ ನಡೆದಲ್ಲೇ ಹೇಳಿದಾಗ ಲೂಸಿಯ ಪೇರೆಂಟ್ಸ್ ಲೂಸಿಗೆ ತುಂಬಾನೇ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಜನ ಓದ್ತಿದಂತ ಹುಡುಗಿ ನೀನ್ ಯಾಕೆ ಈ ರೀತಿ ಮಾಡಿದೆ, ನಿನ್ನಿಂದ ಇವತ್ತು ನಮ್ಮ ಮಾನ ಹೋಗ್ತಿದೆ ಅಂತ ಬೈತಾರೆ. ಈಗ ಲೂಸಿಯ ಪೇರೆಂಟ್ ಈ ರೀತಿ ಕಂಟಿನ್ಯೂಸ್ ಆಗಿ ಬೈತಾ ಇರೋದಕ್ಕೆ ಲೂಸಿಗೆ ತುಂಬಾನೇ ಕೋಪ ಬಂದು ಲೂಸಿ ಈಗ ನಾನು ಯಾಕೆ ಈ ರೀತಿ ಮಾಡಿದೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇನಂದ್ರೆ ಈ ಸ್ಕೂಲ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದವರಿಗೆ ಯಾವುದೇ ಫೆಸ್ಟಿವಲ್ ಅಲ್ಲಿ ಅಲೋ ಮಾಡ್ತಾ ಇರೋದಿಲ್ಲ, ಅದಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ಹೇಳ್ತಾಳೆ. ಈಗ ಲೂಸಿಯ ಈ ಮಾತು ಕೇಳಿದಂತ ಅಲ್ಲಿದ್ದ ಪ್ರಿನ್ಸಿಪಲ್ ನಿನ್ ಮಗಳಿಗೆ ಇಲ್ಲೇನೆ ಟಿಸಿ ಕೊಡ್ತೀನಿ, ದಯವಿಟ್ಟು ಇಲ್ಲಿಂದಾನೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆಗ ಲೂಸಿಯ ಪೇರೆಂಟ್ಸ್ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡು ದಯವಿಟ್ಟು ಇನ್ನೊಂದ್ಸಲ ಚಾನ್ಸ್ ಕೊಡಿ, ನನ್ನ ಮಗಳು ಇನ್ನೊಂದ್ಸಲ ಈ ರೀತಿ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ನಮ್ಮ ಲೂಸಿ ಕ್ಲಾಸ್ ಟಾಪರ್ ಅಲ್ವಾ, ಅದಕ್ಕೇನೆ ಆ ಪ್ರಿನ್ಸಿಪಲ್ ಒಂದು ಚಾನ್ಸ್ ನ ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಒಂದು ಕಂಡೀಷನ್ ಕೂಡ ಇಡ್ತಾರೆ. ಆ ಕಂಡೀಷನ್ ಏನಪ್ಪಾ ಅಂದ್ರೆ ಲೂಸಿ ಈ ಸ್ಕೂಲ್ ಇರೋರ್ಗು ಯಾರ ಹತ್ರ ಮಾತಾಡಂಗಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿದಂತ ನಮ್ಗೆ ನೀವು ಎಂತ ಸ್ಟುಪಿಡ್ ರೂಲ್ ಮಾಡ್ತಾ ಇದ್ದಾರೆ ಇವರು ಅಂತ ಅನ್ಸುತ್ತೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಲೂಸಿ ತನ್ನ ಮನೆಗೆ ಬಂದಿರೋದನ್ನ ನಮ್ಗೆ ತೋರಿಸ್ತಾರೆ. ಮನೆಗೆ ಬಂದಂತ ಲೂಸಿನ ಆ ಸಣ್ಣ ಸಣ್ಣ ವ್ಯಕ್ತಿಗಳು ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇನಂದ್ರೆ ಈ ಎಕ್ಸಾಮ್ ಅಲ್ಲಿ ಹೇಗೋ ಕಷ್ಟಪಟ್ಟು ಕಾಪಿ ಹೊಡೆದು ಇವರೆಲ್ಲ 90 ಬರೋ ತರ ಮಾಡಿದೀವಿ. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಸೆಕ್ಯೂರಿಟಿ ತುಂಬಾನೇ ಟೈಟ್ ಇರುತ್ತೆ, ನಾವು ಏನು ಮಾಡಕ್ ಆಗೋದಿಲ್ಲ. ಬದಲಾಗಿ ಎಲ್ಲಾ ಸ್ಟೂಡೆಂಟ್ ತುಂಬಾನೇ ಕಷ್ಟಪಟ್ಟು ಓದಿಸಿ ಟಾಪರ್ ಆಗೋ ತರ ಮಾಡೋಣ ಅಂತ ಹೇಳ್ತಾನೆ. ಈ ಎಲ್ಲಾ ಮಾತು ಕೇಳ್ತಿದಂತ ಲೂಸಿಗೆ ತುಂಬಾನೇ ಕೋಪ ನೆತ್ತಿಗೆ ಏರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಲೂಸಿ ಆ ಸಣ್ಣ ವ್ಯಕ್ತಿಗಳಿಗೆ ನೀವು ನನ್ನ ಲೈಫ್ ಅಲ್ಲಿ ಯಾಕಾದ್ರೂ ಬಂದ್ರೋ, ನೀವು ನನ್ನ ಲೈಫ್ ಅಲ್ಲಿ ಬರಕ್ ಮುಂದೆ ನಾನು ಎಷ್ಟು ಚೆನ್ನಾಗಿ ಓದ್ತಾ ಇದ್ದೆ, ಎಂತ ಟಾಪರ್ ಆಗಿದೆ ನಿಮ್ಗೆ ಗೊತ್ತಾ, ನೀವು ನನ್ನ ಲೈಫ್ ಅಲ್ಲಿ ಬಂದಿದ್ದು ನನ್ನ ಲೈಫೇ ಹಾಳಾಗೋಯ್ತು ಗೊತ್ತಾ ಅಂತ ಹೇಳ್ತಾಳೆ. ಈ ಮಾತನ್ನ ಕೇಳಿದಂತ ಆ ಸಣ್ಣ ಸಣ್ಣ ವ್ಯಕ್ತಿಗಳು ತುಂಬಾನೇ ಬೇಜಾರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಅವರು ಒಂದು ಡಿಸಿಷನ್ ತಗೊಂತಾರೆ. ಅದೇನಂದ್ರೆ ನಾವು ಇವಳ ಲೈಫ್ ಅಲ್ಲಿ ಇರೋದ್ರಿಂದ ಇವಳು ಎಕ್ಸಾಮ್ ಚೆನ್ನಾಗಿ ಮಾಡ್ತಾ ಇಲ್ಲ, ಅದಕ್ಕೆ ನಾವು ಇಲ್ಲಿಂದ ಹೊರಟೋಗ್ಬೇಕಂತ ಪ್ಲಾನ್ ಮಾಡಿ ಆ ಮನೆಯಿಂದ ಆಚೆ ಬಂದ್ಬಿಡ್ತಾರೆ. ಇದಾದ್ಮೇಲೆ ಆ 5 ಜನ ಪಿಪ್ಲು ರೆಡಿ ಮಾಡಿದಂತ ಆ ಡಾಗ್ ನ ಮನೆಯಲ್ಲಿ ಸ್ಟೇ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಆ ಗ್ರೂಪ್ ಅಲ್ಲಿ ಇದ್ದಂತ ಡಾಕ್ಟರ್ ಪಿಪ್ಲು ಹತ್ರ ನೀನ್ ನಿನ್ ಫ್ರೆಂಡ್ಸ್ ಎಲ್ಲ ಕರ್ಕೋಬಾ, ನಾನು ಅವ್ರನ್ನ ಟಾಪರ್ ಆಗೋ ತರ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳ್ತಂತ ಪಿಪ್ಲು ತುಂಬಾನೇ ಖುಷಿ ಪಡ್ತಾ ನನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊ ಬರ್ತಾನೆ. ಈಗ ಆ ಡಾಕ್ಟರ್ ಯಾವ ರೀತಿ ಓದ್ಬೇಕು, ಯಾವ ರೀತಿ ಸ್ಟಡಿ ಮಾಡ್ಬೇಕು ಎಲ್ಲಾನು ನೀಟಾಗಿ ಹೇಳಿದಕ್ಕೆ ಅಲ್ಲಿದ್ದ ಸ್ಟೂಡೆಂಟ್ ತುಂಬಾನೇ ಖುಷಿ ಪಡ್ತಾರೆ. ಅದಾದ್ಮೇಲೆ ಆ ಸ್ಟೂಡೆಂಟ್ಸ್ ಗ್ರೂಪ್ ಸ್ಟಡಿನ ಮಾಡಿ ತುಂಬಾನೇ ಚೆನ್ನಾಗಿ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾದ್ಮೇಲೆ ಆ ಸೋಲ್ಜರ್ ನಾವೆಲ್ಲ ಎಲ್ಲಿಂದ ಬಂದಿದೀವಿ ಅಂತ ಜ್ಞಾಪಕ ಇದೆಯಾ, ನಾವು ಮತ್ತೆ ಆ ಲೋಕಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ. ಇವರು ಈ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ಲಿಜಮನ್ ಬಂದು ಇವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಡ್ತಾಳೆ. ಹಾಗೆ ಕಿಡ್ನಾಪ್ ಮಾಡ್ಕೊ ಬಂದಂತ ಆ ಹುಡುಗಿ 5 ಜನನ ಒಂದು ಜಾರಲ್ಲಿ ಹಾಕಿ ಇನ್ನು ಮುಂದೆ ನೀವು ನನಗೆ ಎಕ್ಸಾಮ್ ಅಲ್ಲಿ ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ತಾಳೆ. ಆಕ್ಚುಲಿ ಈ 5 ಜನಕ್ಕೂ ಇವಳ ಬಗ್ಗೆ ಚೆನ್ನಾಗಿ ಗೊತ್ತಲ್ವಾ, ಅದಕ್ಕೇನೆ ಆ 5 ಜನ ನೀನ್ ಏನೇ ಕೇಳಿದ್ರು ಎಷ್ಟೇ ಹೇಳಿದ್ರು ನಮ್ಗೆ ಹೆಲ್ಪೇ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಪೀಪ್ಲು ಲೂಸಿ ಹತ್ರ ಆ 5 ಜನ ಏನಾದ್ರು ಅಂತ ನಿಂಗೆ ಏನಾದ್ರು ಗೊತ್ತಾ, 5 ಜನ ಮೇ ಬಿ ಯಾರೋ ಕಿಡ್ನಾಪ್ ಮಾಡಿರ್ಬೋದು ಅಂತ ಹೇಳ್ತಾನೆ. ಬಟ್ ಲೂಸಿ ಇದ್ರ ಬಗ್ಗೆ ಏನು ಕೂಡ ತಲೆನೇ ಕೆಡ್ಸ್ಕೊಂತೀರಾ, ಮೊದ್ಲು ನೀನು ಎಕ್ಸಾಮ್ ಬಗ್ಗೆ ತಲೆ ಕೆಡ್ಸ್ಕೋ, ಅದಾದ್ಮೇಲೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿ ಅಂತ ಕೇಳ್ತಾಳೆ.
ಆದ್ರೆ ಈ ಕಡೆ ಲಿಜಮನ್ ತುಂಬಾನೇ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಇಷ್ಟೇ ಕೇಳಿದ್ರು ಅವ್ರು ಇಲ್ಲ ಅಂತಾನೆ ಹೇಳ್ತಾ ಇರ್ತಾರೆ. ಅದಕ್ಕೆ ಈಗ ಲಿಜಮನ್ ಇವರಿಂದ ನನಗೆ ಏನು ಹೆಲ್ಪ್ ಇಲ್ಲ ಅಂತ ಅವ್ರ ಇದ್ದಂತ ಜಾರ್ ಮೇಲೆ ಒಂದು ಟೋಪಿನ ಇಟ್ಟು ಆಚೆಗೆ ಬಂದ್ಬಿಡ್ತಾಳೆ. ಬಟ್ ಈಗ ಆ ಗ್ಲಾಸ್ ಇಂದ ಆಚೆ ಬರಕ್ಕೆ ಈ 5 ಜನಕ್ಕೆ ತುಂಬಾನೇ ಟೈಮ್ ಹಿಡಿಯೋದಿಲ್ಲ. ಹೇಗೋ ಕಷ್ಟಪಟ್ಕೊಂಡು ಆ ಗ್ಲಾಸ್ ಇಂದ ಈ 5 ಜನ ಆಚೆನೆ ಬಂದ್ಬಿಡ್ತಾರೆ. ಈಗ ಆಚೆ ಬಂದಂತ ಈ 5 ಜನ ಹಬ್ಬ ಹೇಗೋ ಈ ಗ್ಲಾಸ್ ಇಂದ ಆಚೆ ಬಂದ್ವಿ ಅನ್ನೋಷ್ಟ್ರಲ್ಲಿ ಅವ್ರ ಹಿಂದೆಗಡೆನೆ ಒಂದು ಇಲಿ ಇವ್ರನ್ನ ತಿನ್ನಕಂತಾನೆ ಕಾಯ್ತಾ ಇರುತ್ತೆ. ಆದ್ರೆ ಈ ಕಡೆ ಲೂಸಿ ಎಕ್ಸಾಮ್ ನ ಬರೀತಾ ಇರ್ಬೇಕಾದ್ರೆ ಆ 5 ಜನ ಬಗ್ಗೆನೇ ಜ್ಞಾಪಕ ಬರ್ತಾ ಇರುತ್ತೆ. ಈಗ ಲೂಸಿ ಎಷ್ಟೇ ಟ್ರೈ ಮಾಡಿದ್ರು ಆ ಎಕ್ಸಾಮ್ ನ ಸ್ಟಾರ್ಟ್ ಮಾಡಕ್ಕೆ ಅವಳಿಂದ ಆಗೋದೇ ಇಲ್ಲ. ಈಗ ಆ 5 ಜನಕ್ಕೆ ಏನ್ ಕಷ್ಟ ಆಗಿದೆಯೋ ಏನೋ ಏನಾದ್ರೂ ಮಾಡಿ ಅವ್ರನ್ನ ಕಾಪಾಡ್ಬೇಕು ಅಂತ ಲೂಸಿ ತಾನು ಬರೀತಿದ್ದಂತ ಎಕ್ಸಾಮ್ ನ ಅಲ್ಲಿಗೆನೆ ಕ್ವಿಟ್ ಮಾಡಿ ಆ ಕ್ಲಾಸ್ ರೂಮ್ ಇಂದ ಆಚೆ ಬರಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನ ನೋಡಿದಂತ ಮಿಸ್ಸು ನೀನೇನಾದ್ರೂ ಕ್ಲಾಸ್ ರೂಮ್ ಇಂದ ಆಚೆ ಹೋದ್ರೆ ನಿನ್ನ ಈ ಸ್ಕೂಲ್ ಇಂದ ಆಚೆ ತೆಗೆದ್ಬಿಡ್ತೀವಿ ಅಂತ ಹೇಳ್ತಾಳೆ. ಆದ್ರೆ ಲೂಸಿಗೆ ಈ ಎಕ್ಸಾಮ್ ಗಿಂತ ಆ 5 ಜನನೇ ಇಂಪಾರ್ಟೆಂಟ್. ಅದಕ್ಕೆ ಲೂಸಿ ಆ ಎಕ್ಸಾಮ್ ನ ಅಲ್ಲಿಗೆನೆ ಕ್ವಿಟ್ ಮಾಡಿ ಆ 5 ಜನ ಹುಡುಕ್ತಾ ಆಚೆಗೆ ಬರ್ತಾಳೆ. ಈಗ ಲೂಸಿ ಎಷ್ಟೇ ಕಷ್ಟಪಟ್ಟು ಆ 5 ಜನ ಹುಡುಕಿದ್ರು 5 ಜನ ಇಲ್ಲಿದ್ರಂತ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಲೂಸಿ ಸ್ಕೂಲ್ ಅಲ್ಲಿ ಅವ್ರ ಹೆಸರನ್ನ ಕರೀತಾ ಅಲ್ಲೆಲ್ಲ ಓಡಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನೊಂದು ಕಡೆ ಈ 5 ಜನ ಏನಾದ್ರು ಅಂತ ನಾವು ನೋಡಕ್ ಹೋದ್ರೆ ಆ ಎಲಿ ಕಂಟಿನ್ಯೂಸ್ ಆಗಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರುತ್ತೆ. ಆದ್ರೆ ಈ 5 ಜನ ಆ ಇಲಿಯ ಜೊತೆ ಫೈಟ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿದ್ದಂತ ಗ್ಲಾಸ್ ಜಾರ್ ಕೆಳಗಡೆ ಬಿದ್ದು ಹೊಡೆದೋಗುತ್ತೆ. ಈ ಸೌಂಡ್ ಕೇಳಿದಂತ ಲೂಸಿ ಅಲ್ಲಿಗೆ ಬಂದು ಚೆಕ್ ಮಾಡಿದಾಗ ಆ 5 ಜನ ಅಲ್ಲೇನೆ ಇರ್ತಾರೆ. ಇದಾದ್ಮೇಲೆ ಲೂಸಿ ಆ 5 ಜನ ಹತ್ರ ನಾನು ಮಾಡಿದ್ದಕ್ಕೆ ಸಾರಿ ಅಂತ ಕೇಳ್ತಾಳೆ. ಇದಾದ್ಮೇಲೆ ಲಿಜಮನ್ ಆ ಸ್ಟೋರ್ ರೂಮ್ ಗೆ ಬಂದು ನೋಡಿದ್ರೆ ಅಲ್ಲಿ ಯಾರು ಕೂಡ ಇರೋದೇ ಇಲ್ಲ. ಇದರಿಂದ ಲಿಜಮನ್ ಅಲ್ಲಿದ್ದಂತ ಲೈಟ್ ನ ಆನ್ ಮಾಡಿ ಚೆಕ್ ಮಾಡೋಣ ಅಂತ ಲೈಟ್ ನ ಆನ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಮಿಸ್ ಆಗಿ ಬೇರೆ ಸ್ವಿಚ್ ನ ಆನ್ ಮಾಡಿದ್ದಕ್ಕೆ ಅಲ್ಲಿ ಆಟೋಮೆಟಿಕ್ ಬೆಂಕಿ ಅಂಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಬೆಂಕಿ ಸ್ಕೂಲಲ್ಲಿ ಅನ್ಕೊಂಡ್ರೆ ಮೊದ್ಲೇನೆ ಕೇಳ್ಬೇಕಾ, ಯಾಕಂದ್ರೆ ಅಲ್ಲಿ ಬುಕ್ಸ್, ಪೆನ್ನು, ಬ್ಯಾಗು ಈ ರೀತಿ ಎಷ್ಟೆಷ್ಟೋ ಇರುತ್ತೆ. ಅದಕ್ಕೆಲ್ಲ ಬೆಂಕಿ ಅಂಟ್ಕೊಂಡು ತುಂಬಾನೇ ಜೋರಾಗಿ ಅವ್ರು ಏಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಇದನ್ನ ನೋಡಿದಂತ ಅಲ್ಲಿ ಇದ್ದಂತ ಟೀಚರ್ ಎಲ್ಲಾ ಸ್ಟೂಡೆಂಟ್ಗೂ ಇಲ್ಲಿಂದ ಆಚೆ ಹೋಗಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ಅಲ್ಲಿ ಇದ್ದಂತ ಟೀಚರ್ಸ್ ಅಲ್ಲಿದ್ದಂತ ಬೆಂಕಿನ ಆರ್ಸಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಈ ಕಡೆ ಲೂಸಿ ತನ್ನ ಫ್ರೆಂಡ್ಸ್ ನ ಜೊತೆ ಆ ಬೆಂಕಿಯ ಸೆಂಟರ್ ಅಲ್ಲಿ ಸಿಗಾಕೊಂಡಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿರೋಂತ ಯಾವುದೇ ಸ್ಟೂಡೆಂಟ್ಗೂ ಹೇಗೆ ಆಚೆ ಹೋಗ್ಬೇಕಂತ ಗೊತ್ತೇ ಆಗ್ತಾ ಇರೋದಿಲ್ಲ. ಈಗ ಅವ್ರಿಗೆ ಇರೋದು ಒಂದೇ ಚಾನ್ಸ್, ಅದು ಟೆರಸ್ ನ ಮೇಲೆ ಹೋಗೋದು. ಅದೇ ರೀತಿ ಅಲ್ಲಿ ಇದ್ದಂತ ಸ್ಟೂಡೆಂಟ್ ಓಡಿ ಹೋಗಿ ಟೆರಸ್ ನ ಮೇಲೆ ನಿಂತ್ಕೊಂತಾರೆ. ಈಗ ಲೂಸಿ ಮೆಟ್ಲಕ್ಕಿ ಹೋಗ್ತಾ ಇರ್ಬೇಕಾದ್ರೆ ಲಿಜಮನ್ ಕೂಡ ಅಲ್ಲೇ ಕೆಳಗಡೆ ಬಿದ್ದಿರೋದು ಇವಳು ಕಣ್ಣಿಗೆ ಕಾಣುತ್ತೆ. ಬಟ್ ನಮ್ಮ ಲೂಸಿ ತುಂಬಾನೇ ಒಳ್ಳೆಯವಳು. ಅದಕ್ಕೆ ಹೋಗಿ ಲಿಜಮನ್ ಕರ್ಕೊಂಡು ಆ ಸ್ಟೆಪ್ಸ್ ನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಟೀಚರ್ಸ್ ಎಷ್ಟೇ ಕಷ್ಟಪಟ್ಟು ಆ ಬೆಂಕಿನ ಆರ್ಸಕ್ಕೆ ಟ್ರೈ ಮಾಡಿದ್ರು ಆಲ್ರೆಡಿ ಆ ಬೆಂಕಿ ಸ್ಕೂಲ್ ನ ಸುಡಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಇದೇ ಟೈಮ್ಗೆ ತುಂಬಾನೇ ಮಾಸಾಗಿ ಆ ಸಣ್ಣ ವ್ಯಕ್ತಿಗಳೆಲ್ಲ ಪಿಪ್ಲು ಮಾಡಿದಂತ ಒಂದು ಹೆಲಿಕಾಪ್ಟರ್ ತಗೊಂಡು ಒಂದು ಹಗ್ಗ ಹಾಕೊಂಡು ಬರ್ತಾರೆ. ಈ ಸೀನ್ ನೋಡಿದಾಗ ನಮ್ಗೇನೆ ಅನ್ಸುತ್ತೆ ಏನ್ ಸಖತ್ತಾಗಿದೆ ಗುರು ಇದು ಅಂತ. ಇದಾದ್ಮೇಲೆ ಅವ್ರು ತಂದಿದ್ದಂತ ಒಂದು ಹಗ್ಗನ ಇವ್ರ ಹತ್ರ ಎಸ್ದು ಇದನ್ನ ಒಂದು ಕಂಬಿಗೆ ಕಟ್ಟಿ ಅಂತ ಹೇಳ್ತಾರೆ. ಇದಾದ್ಮೇಲೆ ಈ ಹಗ್ಗದ ಇನ್ನೊಂದು ಎಡ್ನ ತಗೊಂಡು ಟೀಚರ್ಸ್ ಗೆ ಕೊಟ್ಟು ತುಂಬಾನೇ ಗಟ್ಟಿಗೆ ಹಿಡ್ಕೊಬೇಕು ಅಂತ ಹೇಳ್ತಾರೆ. ಈಗ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಒಂದು ರೂಫ್ ಅಂತೂ ರೆಡಿ ಆಯ್ತು. ಅದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಅವ್ರ ಹತ್ರ ಇದಂತ ಯೂನಿಫಾರ್ಮ್ ನ ಬಿಚ್ಚಿ ಆ ಎಕ್ಕಕ್ಕೆ ತಗ್ಲಾಕಿ ಜಾರ್ಕೊಂಡು ಕೆಳಗಡೆ ಬರ್ತಾರೆ. ಅದೇ ರೀತಿ ಈಗ ಲಾಸ್ಟ್ ಗೆ ಲೂಸಿ ಜಾರ್ಕೊ ಬರಬೇಕು ಅಷ್ಟರಲ್ಲಿ ಅಲ್ಲಿದ್ದಂತ ಹಗ್ಗಕ್ಕೆ ಬೆಂಕಿ ಅಂಟ್ಕೊಂಡಿರುತ್ತೆ. ಇದನ್ನ ನೋಡಿದಂತ ಆ ಚಿಕ್ಕ ವ್ಯಕ್ತಿಗಳಲ್ಲಿ ಇದ್ದಂತ ಸೋಲ್ಜರ್ ಆ ಬೆಂಕಿಯ ಮೇಲೆ ಹೋಗಿ ಬೀಳ್ತಾನೆ. ಇದರಿಂದ ಲೂಸಿ ಕೂಡ ಸೇಫ್ ಆಗಿ ಕೆಳಗಡೆ ಲ್ಯಾಂಡ್ ಆಗ್ತಾಳೆ. ಇದಾದ್ಮೇಲೆ ಎಲ್ಲರೂ ಸೇರಿ ಆ ಸೋಲ್ಜರ್ ನ ತಗೊಂಡ್ಬಂದು ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ತಾರೆ. ಈಗ ಡಾಕ್ಟರ್ ಈ ವ್ಯಕ್ತಿನ ಕಾಪಾಡ್ಬೇಕಂದ್ರೆ RH ನೆಗೆಟಿವ್ ಬ್ಲಡ್ ಬೇಕು ಅಂತ ಕೇಳ್ತಾರೆ. ಆಕ್ಚುಲಿ ಇಲ್ಲಿ ಮಿಸ್ಸು ಕೂಡ RH ನೆಗೆಟಿವ್ ಬ್ಲಡ್ ಡೋನರೇ ಆಗಿರ್ತಾಳೆ. ಅದಕ್ಕೆ ಆ ಟೀಚರಿಗೆ ನಾನ್ ಬ್ಲಡ್ ಕೊಡ್ತೀನಿ ಅಂತ ಮುಂದೆ ಬರ್ತಾಳೆ. ಈ ಇನ್ಸಿಡೆಂಟ್ ಆದ್ಮೇಲೆ ಲೂಸಿ ಪೇರೆಂಟ್ಸ್ ಕೂಡ ಮಾರ್ಕ್ಸ್ ಗಿಂತ ದೊಡ್ಡದು ಪ್ರಾಣ, ನಮ್ಮ ಮಗಳು ಜಾಸ್ತಿ ಮಾರ್ಕ್ಸ್ ತೆಗ್ದಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಸುತ್ತು ಆಟ ಆಡ್ಕೊಂಡು ಇದ್ರೆ ಸಾಕು ಅಂತ ಕೇಳ್ಕೊಂತಾರೆ. ಇದಾದ್ಮೇಲೆ ಲೂಸಿ ಅವರಮ್ಮ ಲೂಸಿ ಹತ್ರ ನಾನು ನಿನ್ನ ಹತ್ರ ರೂಢ ಮಾತಾಡೋದಕ್ಕೆ ಸಾರಿನ ಕೇಳ್ತೀನಿ ಅಂತ ಕೇಳ್ತಾಳೆ. ಈ ಕಡೆ ಆ ಸೋಲ್ಜರ್ ಗೆ ತುಂಬಾನೇ ಗಾಯ ಆಗಿತ್ತಲ್ವಾ, ಆ ಡಾಕ್ಟರ್ ಗೆ ಆಪರೇಷನ್ ಕೂಡ ಸಕ್ಸಸ್ ಆಯ್ತು ಅಂತ ಹೇಳ್ತಾರೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಮಿಸ್ಸು ಲೂಸಿಗೆ ಸಿಟಿ ಅಚೀವ್ಮೆಂಟ್ ಅವಾರ್ಡ್ ನ ಕೊಡ್ತಾಳೆ. ಇದನ್ನ ತಗೊಂಡಂತ ಲೂಸಿ ಒಂದು ಸ್ಪೀಚ್ ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಸ್ಪೀಚ್ ಏನಂದ್ರೆ ಎಲ್ರಿಗೂ ಒಂದೇ ತರ ಟ್ಯಾಲೆಂಟ್ ಇರೋದಿಲ್ಲ, ಬದಲಾಗಿ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ನ ಕೊಟ್ಟಿರ್ತಾರೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಲೂಸಿ ಇವತ್ತಿನ ನಂತರ ಈ ಅವಾರ್ಡ್ ಇರ್ಬೋದು, ನೆಕ್ಸ್ಟ್ ಟೈಮ್ ಇನ್ಯಾರಿಗಾದ್ರೂ ಬರ್ಬೋದು, ಎಲ್ಲಾರ್ಗು ಯಾವ್ದೋ ಒಂದು ರೀತಿ ಅವ್ರ ಟೈಮ್ ಬಂದೇ ಬರುತ್ತೆ, ಆಗ ಅವ್ರು ಗೆದ್ದೇ ಗೆಲ್ತಾರೆ ಅಂತ ಹೇಳ್ತಾಳೆ. ಈಗ ಲೂಸಿಯ ಈ ಸ್ಪೀಚ್ ಕೇಳಿದಂತ ಅಲ್ಲಿದ್ದ ಸ್ಟೂಡೆಂಟ್ ಕ್ಲಾಪ್ ನ ಮಾಡ್ತಾ ಲೂಸಿಗೆ ಕಂಗ್ರಾಜನ ಹೇಳ್ತಾರೆ. ಈಗ ನೆಕ್ಸ್ಟ್ ನಲ್ಲಿ ಆ ಸಣ್ಣ ಸಣ್ಣ ವ್ಯಕ್ತಿಗಳು ಲೂಸಿ ಹತ್ರ ನಾವು ನಿನ್ನ ಜೊತೆ ಇದ್ದಷ್ಟು ದಿನ ತುಂಬಾನೇ ಖುಷಿಯಾಗಿದ್ವಿ, ನಿನ್ನಂತ ಫ್ರೆಂಡ್ ನಮ್ಗೆ ಇನ್ಯಾವತ್ತೂ ಸಿಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ಇವ್ರು ಹೋಗ್ತಾ ಇರ್ಬೇಕಾದ್ರೆ ಆ ಗ್ರೂಪ್ ಅಲ್ಲಿ ಇದ್ದಂತ ಆರ್ಟಿಸ್ಟ್ ನಮ್ಮ ಲೂಸಿಗೆ ಒಂದು ಗಿಫ್ಟ್ ನ ಎಸಿತಾಳೆ. ಆ ಗಿಫ್ಟ್ ಏನಂತ ತೆಗೆದು ನೋಡಿದಾಗ ಸಿಟಿ ಅಚೀವ್ಮೆಂಟ್ ತಗೊಂಡ್ರಂತ ಲೂಸಿ ಜೊತೆ ಇವ್ರು ಫೋಟೋನೆಲ್ಲ ಬರ್ದಿರ್ತಾಳೆ. ಆಕ್ಚುಲಿ ಲೂಸಿ ತುಂಬಾನೇ ಚಿಕ್ಕೋಳಲ್ವಾ, ಅವರೆಲ್ಲ ಇವಳನ್ನ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಲೂಸಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಓಕೆ ಫ್ರೆಂಡ್ಸ್, ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ.